ಇವತ್ತು ಹಿಂಗೆ ನಿಂತು ನಾನು ಗೆಳೆಯನ ಬಗ್ಗೆ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಒಡನಾಟ ಹೆಂಗಿತ್ತು ಅಂತಂದ್ರೆ, ಇವತ್ತು ಬೀದರ್ನಾಗ ಒಂದು ಮೆಡಿಕಲ್ ಕಾಲೇಜ್ ನೋಡ್ತೀರಿ, ಚಿಟ್ಟವಾಡಿ ಒಳಗೆ ಒಂದು 11 ಎಕರೆ ಲ್ಯಾಂಡು ಅವರು ನಾವು ಕೂಡ ಮಾಡಿರಿ. ಇವತ್ತೇನು ರಸ್ತೆ ಅಗಲೀಕರಣ ಆಗ DC ಅವರು ಸುತ್ತ ಬಂದು ಮಾಡ್ಯಾರ ಅಂತ ಹೇಳ್ತೀರಿ. ಆದರೆ ನಾನು ನಾಚಟ್ಟಿ ಕೂಡಿ 1993ರಲ್ಲಿ PWDದಾಗ ಹೋಗಿ ದೂರನ್ನು ಕೊಟ್ಟಿದ್ವಿ. 1993 ರಸ್ತೆ ಅಗಲೀಕರಣಗಳಾಗಬೇಕು ಅಂತಂಥೇಳಿ. ಆವಾಗ ಅದು ಬಹಳ. ಆಮೇಲೆ ಅದ್ರ ಜೊತೆಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಒಬ್ಬ ಪೊಲೀಸರು ಗುರುಸಿದ್ದಪ್ಪ ಮಾಮ ಗೊತ್ತಿದ್ದಿರ್ಬೇಕು, 94-93ರಲ್ಲಿ ನೈಟ್ ಡ್ಯೂಟಿ ಮಾಡೋದು ಚಂದ್ರಕಾಂತ್ ಅಂತ ಪೊಲೀಸರು ಪೆದೆಗೆ ಮರ್ಡರ್ ಆಗಿತ್ತು. ಅವಾಗ ಪೊಲೀಸರ ಬಳಿ ಬರೀ ಲಾಠಿ ಇತ್ತು. ಲಾಠಿ ಅವ್ರ ಮೇಲೆ ಒಂದು ಹತ್ಯಾರ ಇರ್ತಿತ್ತು ಅಂದ್ರೆ ಆ ಪೊಲೀಸ್ ಸಾಯ್ತಿದ್ದಿಲ್ಲ ಅಂತ ಪೊಲೀಸರು ಸಲ ಹೋರಾಟ ಮಾಡಿದ್ದು ನಾನು ನಾಚಟ್ಟಿ ಧರ್ಮಪುರ ಕೂಡಿ. ಅವಾಗ ಜೊತೆಗೆ ನಮ್ಮ ಚನ್ನಬಸವಣ್ಣ ಸ್ವಾಮೀಜಿ ಇತ್ತು, ಅವತ್ತು ಶಿವಕುಮಾರ ಅವರು ನಮ್ಮ ಜೊತೆಗೆ ಇದ್ದರು. ಆಮೇಲೆ ಚನ್ನಬಸವ ಪಟ್ಟದೇವರ ನಗರ ಅಂತ ಭೀಮಣ್ಣ ಖಂಡ್ರೆ ಅವರು ಮಂತ್ರಿಗಳಾಗಿದ್ದರು, ರಾಮಚಂದ್ರ ವೀರಪ್ಪ ಅವರಿದ್ದರು. ಅವಾಗ ನಾವು ಕುಂಬಾರವಾಡದ ಹೊರವಲ ಆಗಿತ್ತು ಅವಾಗ, ಇವಾಗ ಮಧ್ಯದಾಗ ಆಗ್ಯದ. ಅವಾಗ ಅಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನಗರ ಅಂತೇಳಿ ನಾವು ಚನ್ನಬಸವಣ್ಣ ಸ್ವಾಮೀಜಿಯವರು ನಾಚಟ್ಟಿ ಧರ್ಮಪುರವರು ಕೂಡಿ ಮಾಡಿರ್ತಕ್ಕಂಥ ನಗರ ಅದು ಚನ್ನಬಸವಣ್ಣ. ಅವಾಗ ಸ್ವತಃ ಭೀಮಣ್ಣ ಖಂಡ್ರೆ ಹೇಳಿದರು, ಸ್ವತಃ ಇನ್ನೂ ನಾವು ಭಾಲ್ಕಿಯವರು ಮಾಡಿಲ್ಲ, ನೀವು ಬೀದರ್ನ ಮಾಡಿರಿ ಅಂತ ರಾಮಚಂದ್ರ ವೀರಪ್ಪ ಅವರು ಮತ್ತು ಭೀಮಣ್ಣ ಖಂಡ್ರೆ ಅವ್ರ ಮಾತುಗಳನ್ನು ಹೇಳಿದರು. ಹೀಗಾಗಿ ನಮ್ಮ ಒಡನಾಟ ಜೊತೆಗೆ ಇನ್ನೊಬ್ಬರು ನಮ್ಮ ಜೊತೆಗಿದ್ದರು, ರೇವಣಸಿದ್ದಪ್ಪ ದ್ಯಾರಿಗೆ, ನಾಚಟ್ಟಿ ಧರಂಪೂರು, ಶಿವರಾಜ್ ಕನ್ಶೆಟ್ಟಿ, ನಾನು, ಬಸವರಾಜ ಮಣ್ಣೂರು, ಇವು 4-5 ಮಂದಿ ಶುರು ಒಳಗೆ. ಆಮೇಲೆ ಚನ್ನಬಸವಣ್ಣ ಸ್ವಾಮೀಜಿಯವರು. ಇಲ್ಲಿ ಏನೇ ಕ್ರಾಂತಿ ಮಾಡಬೇಕಾದ್ರೆ ನಾವು ಒಟ್ಟಿಗಿರ್ತಿದ್ರು. ಇವತ್ತು ಮೆಡಿಕಲ್ ಕಾಲೇಜ್ ಉಲ್ಲೇಖ ಮಾಡಿದೆ. ಅವಾಗ ಆಶ್ರಯ ಯೋಜನೆಯೊಳಗೆ ಅದನ್ನೆಲ್ಲ ಆಗಿನ ಬೀದರ್ನ ದೊಡ್ಡ ಅಗರ್ಭದರು ಹಂಚ್ಕೊಂಡಿದ್ರು. ಅದರ ವಿರುದ್ಧ 3 ವರ್ಷ ಸತತ ಹೋರಾಟ ಮಾಡಿದ್ವಿ. ಜೊತೆಗೆ ಅವತ್ತು ನಾಚಟ್ಟಿ ಇರ್ತಿದ್ದ, ವಿರೂಪಾಕ್ಷ ಅವಾಗಿನ 8ನೇ 9ನೇ ಕ್ಲಾಸ್ ಓದ್ತಿದ್ದ. ಚನ್ನವೀರ್ ಕಣಿಯೂರಿಗೆ ಕರ್ಕೊಂಡು ಬಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ವಿರೂಪಾಕ್ಷ 9ನೇ ಕ್ಲಾಸ್ ಮೊದಲನೇ ಸರಿ ಜೆಂಡಾ ಹಿಡಿದಿದ್ದು, ಕನ್ನಡ ಜೆಂಡಾ ಹಿಡಿದಿದ್ದು. ಅಂದರೆ ಇಂತಿಂಥ ಬಹಳಷ್ಟು ಜನ ನಾವು ನಾಚಟ್ಟಿ ಜೊತೆಗೂಡಿ ಮಾಡಿರ್ತಕ್ಕಂಥ ಕೆಲಸಗಳು ಇಲ್ಲಿ ನಮಗೆ ಅವಿಸ್ಮರಣೀಯ ಅದಾವೆ. ಅವು ಮತ್ತು ಅದು ಹೆಂಗೆ ನಾವು ಅದು ಇದು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಎಷ್ಟೊಂದು ಜನ ನಮ್ಮ ಹೊಡಿಲಾಕ್ಕೆ ಬರ್ತಿದ್ರು, ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು. ಯಾವ ಈಗ ಮೆಡಿಕಲ್ ಕಾಲೇಜ್ ಜಾಗ ಆಶ್ರಯ ಯೋಜನೆ ತೊಗೊಂಡಾಗ ಅರುಣ್ ಹಬ್ಬು ಅವರಾಗಲಿ, ಬಿ ನಾರಾಯಣರಾವ್ ಅವರಾಗಲಿ, ಸ್ವತಃ ಬಿ ನಾರಾಯಣರಾವ್ ಸಂಸ್ಥೆ ಅವಾಗ ಅಲ್ಲೇ ಇತ್ತು. ಆದರೂ ಸಹಿತ ಅವ್ರು ನಮಗೆ ಸಪೋರ್ಟ್ ಮಾಡಿದರು. ಅವಾಗ ನಾಚಟ್ಟಿಗಳು ನೀವು ಯಾರಿಗೂ ಅಂಜಿಬೇಡ್ರಿ, ನಾವು ಇದ್ದೀವಿ ಅಂತ. ಯಾಕಂದ್ರೆ ಇವತ್ತು ಬಿ ನಾರಾಯಣರಾವ್ ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಅವತ್ತು ಹೆಂಗೆ ಹೋರಾಟ ಮಾಡಿದರು, ಆ ಜಾಗ ಉಳಿಸಿದ್ವಿ ಅಂತ ಇವತ್ತು ಮೆಡಿಕಲ್ ಕಾಲೇಜ್ ಆಗ್ಯದ. ಆದರೆ ಇವತ್ತು ಯಾರು ನಮ್ಮ ಹೆಸರು ತೊಗೊಳೋದಿಲ್ಲ, ಎಲ್ಲ ದೊಡ್ಡ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಅವತ್ತು ಆ ಜಾಗ ನಾವು ಉಳಿಸ್ತಿದ್ದಿಲ್ಲ. ನಾವು ನಾಚಟ್ಟಿ ಧರ್ಮಪುರ ಮುಂದೆ ಹತ್ತದಲ್ಲಿ ಹೋರಾಟ ಮಾಡಿ ಅಂದರೆ ಇವತ್ತು ಮೆಡಿಕಲ್ ಕಾಲೇಜ್ ಎಲ್ಲತ್ತಿತ್ತು, ಆ ಜಾಗ ದುಡಿತಿತ್ತು. ಇಂಥ ಒಂದು ದೊಡ್ಡ ಕೊಡುಗೆ ಅದ. ಹೇಳಲಿಕ್ಕೆ ಕುಂತ್ರೆ ಬಹಳಷ್ಟು ಅದ. ಆದರೆ ದುರ್ದೈವಕ್ಕೆ ನಾಚಟ್ಟಿ ಧರ್ಮಪುರ ಇವತ್ತು ಈಗಾಗಲಿದ್ರೆ ನಮ್ಮ ಜೊತೆಗಿರ್ತಕ್ಕಂಥ ರೇವಣಸಿದ್ದಪ್ಪ ದ್ಯಾರಿಗೆ ಅವರು 20 ವರ್ಷ ಮೊದಲೇ 25 ವರ್ಷ ಮೊದಲೇ ಬೀದರ್ ಬಿಟ್ಟು ಹೋದರು. ಆಮೇಲೆ ಅವ್ರು 4 ವರ್ಷ ಮುಂಚೆ ಈ ಲೋಕ ತ್ಯಾಜಿಸಿದರು. ಇನ್ನೊಬ್ಬರು ಈ ಸಂದರ್ಭದಲ್ಲಿ ನಮ್ಗೆ ಗೆಳೆಯರು ನೆನೆಸ್ಕೋಬೇಕಾಗ್ತದೆ, ಶಿವರಾಜ್ ಕನ್ಶೆಟ್ಟಿ. ಅವ್ರು ಇಷ್ಟೆಲ್ಲ ಮಾಡಿದ್ರು ಸಹಿತ ಇವತ್ತು ಇಲ್ಲ, ಅದರ ನಮ್ಮ ಜೊತೆಗೆ ಆದರೂ ಮುನ್ನೆಲೆ ಇಲ್ಲ. ಯಾಕೆ ಇದನ್ನು ನಾವು ಚಿಂತನೆ ಮಾಡಬೇಕಾಗ್ಯದ. ಒಬ್ಬರು ಬೀದರ್ ಬಿಟ್ಟು ಹೋಗ್ತಾರೆ, ಒಬ್ಬರು ಬೀದರ್ದಾಗಿದ್ದು ಮರೆಯಾಗಿರ್ತಾರೆ, ಮುಖ್ಯವಾಗಿ ಬರ್ತಾ ಇಲ್ಲ. ಇನ್ನೊಬ್ಬರು ನಾಚಟ್ಟಿ ಅಕಾಲಕ್ಕೆ ಯಾರು ಊಹಿಸಿದಂಥ ಸಾವನ್ನು ಕಂಡರು. ಸಮಾಜವ ಚಿಂತನೆ ಮಾಡಬೇಕಾಗ್ತದೆ. ಸಮಾಜಕ್ಕಾಗಿ ಹಗಲಿರುಳು ದುಡಿದವ್ರನ್ನ ನಾವು ಹೋದ್ಮೇಲೆ ಮಾತಾಡ್ತಾ ಇದ್ದೀವಿ, ನಿಂತು ಮಾತಾಡ್ತಾ ಇದ್ದೀವಿ. ಅವ್ರ ಮಣ್ಣಿಗೆ ಒಂದು 1000 ಜನ ಸೇರ್ತೀವಿ. ಆದರೆ ಇರುವಾಗ ನಾವು ಏನು ಮಾಡ್ತಿದ್ದೀವಿ ಅಂತ ಆತ್ಮಾವಲೋಕನೆ ಇವತ್ತು ನಮ್ಮ ಸಮಾಜ ಮಾಡ್ಕೊಳ್ಬೇಕಾಗ್ಯದ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ.